ಹಲೋ ಟ್ರೇಡರ್ಸ್, ಟ್ರೇಡಿಂಗ್ ಕನ್ನಡಾಗಿ ನಿಮ್ಮೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ಶರತ್. ಇವತ್ತಿನ ಈ ವಿಡಿಯೋದಲ್ಲಿ ಟ್ರೇಡಿಂಗ್ ಯಾಕೆ ಒನ್ ಆಫ್ ದ ಬೆಸ್ಟ್ ಬಿಸ್ನೆಸ್ ಇನ್ ದ ವರ್ಲ್ಡ್ ಅನ್ನೋದನ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕಿದ್ದೇನೆ. ತುಂಬಾ ಜನ ಆಲ್ರೆಡಿ ಟ್ರೇಡಿಂಗ್ ನ ಮಾಡ್ತಾ ಇರಬಹುದು, ತುಂಬಾ ಜನರಿಗೆ ಒಂದು ಕ್ಲಾರಿಟಿ ಸಿಗದೇ ಇರಬಹುದು. ಟ್ರೇಡಿಂಗ್ ನ ನಾವು ಫುಲ್ ಟೈಮ್ ಕೆರಿಯರ್ ಆಗಿ ತಗೊಳ್ಬಹುದಾ, ಅಥವಾ ಟ್ರೇಡಿಂಗ್ ನ ನಾವು ಫುಲ್ ಟೈಮ್ ಕೆರಿಯರ್ ಆಗಿ ತಗೊಂಡ್ರೆ ಏನೆಲ್ಲ ಬೆನಿಫಿಟ್ ಸಿಗಬಹುದು ಅಂತ. ಹಾಗೆ ತುಂಬಾ ಜನ 2026ಗೆ ಹೊಸದಾಗಿ ಟ್ರೇಡಿಂಗ್ ನ ಶುರು ಮಾಡಬೇಕು ಅಂತ ಅನ್ಕೊಳ್ತಾ ಇರಬಹುದು. ಅವರೆಲ್ಲರಿಗೂ ಕೂಡ ಈ ವಿಡಿಯೋ ತುಂಬಾನೇ ಹೆಲ್ಪ್ ಆಗ್ಲಿಕ್ಕಿದೆ. ನಾನು ನಿಮಗೆ ಡೀಟೇಲ್ಡ್ ಆಗಿ ಟ್ರೇಡಿಂಗ್ ಯಾಕೆ ಒನ್ ಆಫ್ ದ ಬೆಸ್ಟ್ ಬಿಸ್ನೆಸ್ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ಲಿಕ್ಕಿದ್ದೇನೆ, ಅಂಡ್ ಯಾವ ರೀತಿ ನೀವು ಟ್ರೇಡಿಂಗ್ ನಲ್ಲಿ ಸಕ್ಸಸ್ಫುಲ್ ಆದ್ರೆ ಬೆನಿಫಿಟ್ ಗಳನ್ನ ಪಡ್ಕೊಳ್ಬಹುದು ಅನ್ನೋದನ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕಿದ್ದೇನೆ. ಇಫ್ ಇನ್ ಕೇಸ್ ನೀವು ಹೊಸ ಟ್ರೇಡರ್ ಆಗಿದ್ರೆ, ಅಥವಾ ನೀವು ಯಾರಾದ್ರೂ ಹೊಸ ಟ್ರೇಡರ್ ಗೆ ಸಪೋರ್ಟ್ ಮಾಡಬೇಕು ಅಂತ ಅನ್ಕೊಂಡ್ರೆ ಈ ವಿಡಿಯೋ ನೀವು ಫೈನಲಿ ನೋಡ್ಬಿಟ್ಟು ಶೇರ್ ನ ಮಾಡ್ಕೊಳ್ಬಹುದು. ಹಾಗೆ ನೀವು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿದ್ರೆ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಹಾಗೆ ಟ್ರೇಡಿಂಗ್ ರಿಲೇಟೆಡ್ ವಿಡಿಯೋಗಳು ಇಷ್ಟವಾಗಿದ್ದರೆ ಈ ವಿಡಿಯೋನ ಲೈಕ್ ಮಾಡೋದಕ್ಕೂ ಕೂಡ ನೀವು ಮರಿಬೇಡಿ. ಸೊ ವಿಡಿಯೋನ ಶುರು ಮಾಡೋಣ. ಸೊ ಫಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದ್ರೆ, ಟ್ರೇಡಿಂಗ್ ನ ಶುರು ಮಾಡೋದಕ್ಕೆ ಅಥವಾ ಟ್ರೇಡಿಂಗ್ ನ ಬಿಸ್ನೆಸ್ ನ ನೀವು ಶುರು ಮಾಡೋದಕ್ಕೆ ಯಾವುದೇ ರೀತಿ ಕ್ಯಾಪಿಟಲ್ ನ ಲಿಮಿಟೇಷನ್ ಇರೋದಿಲ್ಲ. ಸೊ ಫಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಟ್ರೇಡಿಂಗ್ ನ ಬಿಸ್ನೆಸ್ ಆಗಿ ತಗೊಳ್ಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಟಿಪ್ಸ್ ತಗೊಂಡು ಟ್ರೇಡಿಂಗ್ ನ ಮಾಡೋದಾಗಿರ್ಬೋದು, ಅಕೌಂಟ್ ಹ್ಯಾಂಡ್ಲಿಂಗ್ ನ ಮಾಡ್ಬಿಟ್ಟು ಟ್ರೇಡಿಂಗ್ ನ ಮಾಡೋದಾಗಿರ್ಬೋದು, ಅಥವಾ ಯಾರಾದ್ರೂ ನಿಮ್ಗೆ ಯಾವ್ದಾದ್ರು ಒಂದು ಆಲ್ಗೋನ ಮೂಲಕ ನಿಮ್ಗೆ ಸಕ್ಸಸ್ ನ ಸಿಗುತ್ತೆ ಅಂತ ಅನ್ಕೊಳ್ಳಿ. ಬಾಕಿ ಏನೇ ವಿಚಾರಗಳ ಮೂಲಕ ನೀವು ಟ್ರೇಡಿಂಗ್ ನ ಮಾಡ್ತೀರಾ ಅಂತ ಇದ್ದಾಗ ಅದನ್ನ ನಾವು ಟ್ರೇಡಿಂಗ್ ಅಂತ ಕನ್ಸಿಡರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಟ್ರೇಡಿಂಗ್ ಇಸ್ ಅ ಪ್ಯೂರ್ಲಿ ಬಿಸ್ನೆಸ್. ನೀವು ನಿಮ್ಮ ಒಂದು ಕ್ಯಾಪಿಟಲ್ ನ ಬೇಸ್ಡ್ ಆಗಿ 1% or 2% ಟಾರ್ಗೆಟ್ ನ ಎಕ್ಸ್ಪೆಕ್ಟ್ ಮಾಡಿಬಿಟ್ಟು ನೀವು ಫೋಕಸ್ ನ ಮಾಡಿಬಿಟ್ಟು ಪ್ರಾಪರ್ ಕನ್ಸಿಸ್ಟೆಂಟ್ ಆಗಿ ಸಣ್ಣ ಪುಟ್ಟ ರಿಟರ್ನ್ಸ್ ಗಳನ್ನ ತಗೊಂಡು ಲಾಂಗ್ ಟರ್ಮ್ ಅಲ್ಲಿ ಗ್ರೋ ಮಾಡ್ಲಿಕ್ಕೆ ಯೋಚನೆ ಮಾಡ್ತಾ ಇದ್ರೆ ಅದನ್ನ ನಾವು ಟ್ರೇಡಿಂಗ್ ಅಂತ ಕರಿತೀವಿ, ಅದನ್ನ ನಾವು ಬಿಸ್ನೆಸ್ ಅಂತ ಕರಿತೀವಿ. ಯಾವುದೇ ಬಿಸ್ನೆಸ್ ಅಲ್ಲಿ ಕೂಡ ನೀವು 1000 rupees ನ ಇನ್ವೆಸ್ಟ್ ಮಾಡಿಬಿಟ್ಟು ಅಥವಾ 10,000 rupees ನ ಇನ್ವೆಸ್ಟ್ ಮಾಡಿಬಿಟ್ಟು ಅದು ಒಂದು ದಿನದಲ್ಲಿ 2 ದಿನದಲ್ಲಿ 10 ಲಕ್ಷ 20 ಲಕ್ಷ ಆಗುವ ಸಾಧ್ಯತೆಗಳು ತುಂಬಾನೇ ಕಮ್ಮಿ ಇರುತ್ತೆ. ಈವನ್ ಟ್ರೇಡಿಂಗ್ ಅಲ್ಲಿ ಆ ಪೊಟೆನ್ಶಿಯಲ್ ಇರ್ಬೋದು, ಬಟ್ ಅದು ಪ್ರತಿದಿನ ಆಗುತ್ತಾ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಇರೋದಿಲ್ಲ. ಟ್ರೇಡಿಂಗ್ ಈಸ್ ಅ ಲಾಂಗ್ ಟರ್ಮ್ ಬಿಸ್ನೆಸ್. ಈ ಟ್ರೇಡಿಂಗ್ ನಲ್ಲಿ ಸಕ್ಸಸ್ಫುಲ್ ಆಗ್ಬೇಕು ಅಂತ ಇದ್ದಾಗ ಸ್ವಲ್ಪ ಸಮಯನ ಹಾಗೆ ಸ್ವಲ್ಪ ನಾಲೆಜ್ ನ ನೀವು ಪಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಟ್ರೇಡಿಂಗ್ ನ ನೀವು ಶುರು ಮಾಡೋದಕ್ಕೆ ಸ್ಮಾಲ್ ಕ್ಯಾಪಿಟಲ್ ಸಾಕಾಗುತ್ತೆ. ಈವನ್ ನೀವು 1000 rupees ಅಲ್ಲಿ ಕೂಡ ಟ್ರೇಡಿಂಗ್ ನ ಶುರು ಮಾಡಬಹುದು, ಬಟ್ ಟ್ರೇಡಿಂಗ್ ನ ನೀವು ಇದರಲ್ಲಿ ಯಾವ ರೀತಿ ಮಾಡಬಹುದು ಅನ್ನೋದನ್ನ ಕಲಿಬಹುದು. ಬಟ್ 1000 rupees ಅನ್ನ ಇಟ್ಕೊಂಡು ನೀವು ಅದನ್ನ 1 ಕೋಟಿ ಮಾಡ್ತೀನಿ 2 ಕೋಟಿ ಮಾಡ್ತೀನಿ ಅಂತ ಕೇಳಿದ್ರೆ ಖಂಡಿತವಾಗಿ ಅದು ನೆಕ್ಸ್ಟ್ ಇಂಪಾಸಿಬಲ್ ಆಗಿರುತ್ತೆ. ಅದನ್ನ ನಾವು ಯಾವತ್ತೂ ಕೂಡ ಯೋಚನೆ ಮಾಡ್ಲಿಕ್ಕೆ ಹೋಗಬಾರ್ದು. ಸೊ ಈವನ್ ವಿತ್ ಸ್ಮಾಲ್ ಕ್ಯಾಪಿಟಲ್ ನಾವು ಟ್ರೇಡಿಂಗ್ ನ ಶುರು ಮಾಡ್ಬಿಟ್ಟು ಅದು ಯಾವ ರೀತಿ ನಡೆಯುತ್ತೆ, ಯಾವ ರೀತಿ ನಾವು SL ನ ಇಡಬೇಕು, ಯಾವ ರೀತಿ ಮಾರ್ಕೆಟ್ ನ ಮೂವ್ ಆಗುತ್ತೆ, ಎಲ್ಲವನ್ನು ಕೂಡ ನೀಟಾಗಿ ಅರ್ಥ ಮಾಡ್ಕೊಳ್ಬಹುದು. ಒನ್ಸ್ ಪ್ರಾಪರ್ ಎಕ್ಸ್ಪೀರಿಯನ್ಸ್ ಸಿಕ್ಕಿದ ತಕ್ಷಣ ಆನಂತರ ನಾವು ಟ್ರೇಡಿಂಗ್ ನಲ್ಲಿ ನಮ್ಮ ಕ್ಯಾಪಿಟಲ್ ನ ಆಡ್ ಮಾಡಬಹುದು. ಫಾರ್ ಅನ್ ಎಕ್ಸಾಂಪಲ್, ಬೇರೆ ಬಿಸ್ನೆಸ್ ಅಲ್ಲಿ ಏನಾಗುತ್ತೆ, ನೀವು ಒಂದು ಹೋಟೆಲ್ ನ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಾಗ ಆ ಹೋಟೆಲ್ಗೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಅಂತ ನೀವು ಹಾಕಬೇಕಾಗುತ್ತೆ. ಆ ನಂತರ ನೀವು ಆ ಹೋಟೆಲ್ಗೆ ಇನ್ವೆಸ್ಟ್ಮೆಂಟ್ ನ ಹಾಕ್ತೀರಾ, ಮೇ ಬಿ 2 ಲಕ್ಷ 3 ಲಕ್ಷ ಆ ರೀತಿ ನೀವು ಇನ್ವೆಸ್ಟ್ಮೆಂಟ್ ನ ಹಾಕಿದ ನಂತರ ನೀವು ಹೋಟೆಲ್ ನ ಎಲ್ಲಾ ರೀತಿಯ ಪ್ರಿಪರೇಷನ್ ಗಳನ್ನ ಮಾಡ್ತೀರಾ, ಎಂಪ್ಲಾಯ್ಗಳನ್ನ ತಗೊಳ್ತೀರಾ. ಆನಂತರ ಎಲ್ಲಾ ರೀತಿಯ ಪ್ರಿಪರೇಷನ್ ಗಳನ್ನ ಮಾಡಿದ್ಮೇಲೆ ನಿಮ್ಗೆ ಆನಂತರ ಗೊತ್ತಾಗುತ್ತೆ ಈ ಹೋಟೆಲ್ ಸಕ್ಸಸ್ಫುಲ್ ಆಗತ್ತಾ ಅಥವಾ ಫೇಲ್ಯೂರ್ ಆಗತ್ತಾ ಅಂತ. ಅಲ್ಲಿ ತನಕ ನಾವೊಂದು ಪ್ರೊಬ್ಯಾಬಿಲಿಟಿ ಬೇಸ್ಡ್ ಆಗಿ ಈ ಜಾಗದಲ್ಲಿ ಹೋಟೆಲ್ ಹಾಕಿದ್ರೆ ಸಕ್ಸಸ್ಫುಲ್ ಆಗ್ಬೋದು ಅನ್ನೋದನ್ನ ಅನ್ಕೊಳ್ಬಹುದು. ಬಟ್ ಒನ್ಸ್ ನೀವು ಅಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಅಷ್ಟೆಲ್ಲ ಟೈಮ್ ಕೊಟ್ಟ ಮೇಲೆ ನಿಮ್ಗೆ ಅದರ ಸಕ್ಸಸ್ ಕಾಣಲಿಕ್ಕೆ ಸಿಗುತ್ತೆ. ಬಟ್ ಟ್ರೇಡಿಂಗ್ ಅಲ್ಲಿ ಆ ರೀತಿ ಅಲ್ಲ. ನೀವು 1000 rupees ಕ್ಯಾಪಿಟಲ್ ಅಲ್ಲಿ ಟ್ರೇಡಿಂಗ್ ನಿಮಗೆ ಸೆಟ್ ಆಗತ್ತಾ ಅಥವಾ ಟ್ರೇಡಿಂಗ್ ನ ನೀವು ಕಲಿಬಹುದಾ, ಟ್ರೇಡಿಂಗ್ ನ ನೀವು ಕೆರಿಯರ್ ಆಗಿ ತಗೊಳ್ಬಹುದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬಹುದು. ಸೊ ದಟ್ ನಿಮ್ಗೊಂದು ಸಣ್ಣ ಕ್ಯಾಪಿಟಲ್ ಅಲ್ಲಿ ಅರ್ಥ ಆಗುತ್ತೆ. ಇಫ್ ಇನ್ ಕೇಸ್ ನಿಮ್ಗೆ ಅದು ಕಂಫರ್ಟೇಬಲ್ ಆಗಿಲ್ಲ ಅಂದ್ರೆ ನೀವು ನಿಮ್ಮ ಟ್ರೇಡಿಂಗ್ ಜರ್ನಿನ ಕ್ಲೋಸ್ ಮಾಡಬಹುದು. ಬಾಕಿ ಬಿಸ್ನೆಸಸ್ ಗಳ ರೀತಿಯಲ್ಲಿ ಇದಕ್ಕೆ ಅಷ್ಟೇ ಇನ್ವೆಸ್ಟ್ಮೆಂಟ್ ಬೇಕು ಅನ್ನೋ ಯಾವುದೇ ರೀತಿಯ ರಿಕ್ವೈರ್ಮೆಂಟ್ ಇರೋದಿಲ್ಲ. ವೆರಿ ಸ್ಮಾಲ್ ಕ್ಯಾಪಿಟಲ್ ನೀವು ಟ್ರೇಡಿಂಗ್ ನ ಶುರು ಮಾಡಬಹುದು, ಅರ್ಥ ಮಾಡ್ಕೊಳ್ಬಹುದು. ಆನಂತರ ಇಫ್ ಇನ್ ಕೇಸ್ ಕಂಫರ್ಟೇಬಲ್ ಆದ್ರೆ ಜಾಸ್ತಿ ಕ್ಯಾಪಿಟಲ್ ಅಲ್ಲಿ ನೀವು ಖುದ್ದಾಗಿ ಟ್ರೇಡ್ ನ ಮಾಡಬಹುದು. ಇದು ಫಸ್ಟ್ ಪಾಯಿಂಟ್ ಆಗಿರುತ್ತೆ. ಸೊ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಬೆನಿಫಿಟ್ ಏನು ಟ್ರೇಡಿಂಗ್ ಇದು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ, ಟ್ರೇಡಿಂಗ್ ಮಾಡೋದಕ್ಕೆ ನಿಮ್ಗೆ ಯಾವುದೇ ರೀತಿ ಆಫೀಸಸ್ ನ ಅಗತ್ಯತೆ ಇರೋದಿಲ್ಲ. ನೀವು ಎಲ್ಲಿಂದ ಬೇಕಿದ್ರೂ ಟ್ರೇಡಿಂಗ್ ನ ಮಾಡಬಹುದು. ಜಸ್ಟ್ ಒಂದು ಲ್ಯಾಪ್ಟಾಪ್ ಹಾಗೆ ವೈಫೈ ಇದ್ರೆ ನೀವು ಜಗತ್ತಿನ ಯಾವುದೇ ಜಾಗದಲ್ಲಿ ಕೂತ್ಕೊಂಡು ಕೂಡ ಟ್ರೇಡಿಂಗ್ ನ ಮಾಡಬಹುದು. ನೀವೊಂದು ಟ್ರಿಪ್ಗೆ ಹೋಗ್ತೀರಾ ಅಂತ ಅನ್ಕೊಳ್ಳಿ, ಅಲ್ಲಿ 1-2 ಗಂಟೆ ಕೂತ್ಕೊಂಡು ನೀವು ಟ್ರೇಡಿಂಗ್ ನ ಮೇಲೆ ಫೋಕಸ್ ನ ಮಾಡ್ತೀರಾ ಅಂತ ಇದ್ದಾಗ ಅಲ್ಲೂ ಕೂಡ ನಿಮಗೆ ಅರ್ನ್ ಮಾಡುವಂತ ಅವಕಾಶ ಇರುತ್ತೆ. ಇದೆಲ್ಲದಕ್ಕೆ ಕೂಡ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ಲರ್ನಿಂಗ್ ಅನ್ನೋ ಫೇಸ್ ಏನಿದೆಯಲ್ಲ ಅದನ್ನ ನೀವು ಪ್ರಾಪರ್ಲಿ ಪಾಸ್ ಆಗಬೇಕಾಗುತ್ತೆ. ಇಫ್ ಇನ್ ಕೇಸ್ ನೀವು ಲರ್ನಿಂಗ್ ನ ಪ್ರಾಪರ್ಲಿ ಮಾಡಿಲ್ಲ ಅಂತ ಇದ್ದಾಗ ಯಾವುದೇ ರೀತಿ ನೀವು ಟ್ರೇಡಿಂಗ್ ನಲ್ಲಿ ಈ ರೀತಿಯ ಬೆನಿಫಿಟ್ ಗಳನ್ನ ಪಡ್ಕೊಳ್ಳೋ ಸಾಧ್ಯತೆಗಳು ತುಂಬಾನೇ ಕಮ್ಮಿ ಇರುತ್ತೆ. ಈಗ ಲರ್ನಿಂಗ್ ಅಂತ ಬಂದಾಗಲೂ ಕೂಡ ನೀವು ಪ್ರಾಪರ್ಲಿ ಟ್ರೇಡಿಂಗ್ ನ ಬಗ್ಗೆ ಕಲಿಬೇಕಾಗತ್ತೆ.
ನೀವು 1ನೇ ಕ್ಲಾಸ್ ಇದ್ದು ಟೆಕ್ಸ್ಟ್ ಬುಕ್ ಅನ್ನು ಓದ್ಬಿಟ್ಟು 10ನೇ ಕ್ಲಾಸ್ ಇದ್ದು ಎಕ್ಸಾಮ್ ನ ಪಾಸ್ ಆಗ್ತೇನೆ ಅಂತ ಹೇಳಿದಾಗ ಅದು ಖಂಡಿತವಾಗಿಯೂ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಪ್ರಾಪರ್ ಟ್ರೇಡಿಂಗ್ ನ ಯಾರು ಮಾಡ್ತಾರೆ ಅವರಿಂದ ನೀವು ಟ್ರೇಡಿಂಗ್ ನ ಕಲ್ತಾಗ ನಿಮ್ಗೆ ಟ್ರೇಡಿಂಗ್ ನಲ್ಲಿ ಸಕ್ಸಸ್ ಸಿಗುವಂತ ಸಾಧ್ಯತೆ ಇರುತ್ತೆ. ಅದರ್ವೈಸ್ ನೀವು ಏನೇನೋ ಕಲಿತಾ 2 ವರ್ಷ 3 ವರ್ಷ 4 ವರ್ಷ ವೇಸ್ಟ್ ಮಾಡ್ತೀರಾ ಅಂತ ಅನ್ಕೊಳ್ಳಿ, ಅಲ್ಲಿ ನಿಮ್ಮ ಟೈಮ್ ಏನಿದೆಯಲ್ಲ ಅದು ವೇಸ್ಟ್ ಆಗ್ತಾ ಇರುತ್ತೆ. ಹಾಗಾಗಿ ನೀವು ಪ್ರಾಪರ್ ಲರ್ನಿಂಗ್ ನ ಮಾಡ್ಬಿಟ್ಟು ಪ್ರಾಪರ್ಲಿ ಟ್ರೇಡಿಂಗ್ ನಲ್ಲಿ ನಿಮ್ಗೊಂದು ಗ್ರಿಪ್ ಸಿಗುತ್ತೆ ಅಂತ ಇದ್ದಾಗ ಜಗತ್ತಿನ ಯಾವುದೇ ಪಾರ್ಟ್ ಅಲ್ಲಿ ಕೂತ್ಕೊಂಡು ಕೂಡ ನೀವು ಟ್ರೇಡಿಂಗ್ ನ ಮಾಡಬಹುದು. ಟ್ರೇಡಿಂಗಿಗೆ ಯಾವುದೇ ರೀತಿ ಆಫೀಸಸ್ ನ ಅವಶ್ಯಕತೆ ಏನೂ ಕೂಡ ಇರೋದಿಲ್ಲ. ನಿಮ್ಗೊಂದು ಕಂಪ್ಲೀಟ್ ಫೈನಾನ್ಷಿಯಲ್ ಫ್ರೀಡಮ್ ವಿತ್ ಪ್ರಾಪರ್ ಮನಿ ಮೇಕಿಂಗ್ ಅಪರ್ಚುನಿಟಿಯ ಬೇಸ್ಡ್ ಆಗಿ ನಿಮ್ಗೊಂದು ಈ ಒಂದು ಅಪರ್ಚುನಿಟಿ ಕಾಣಲಿಕ್ಕೆ ಸಿಗುತ್ತೆ. ಸೊ ಟ್ರೇಡಿಂಗ್ ನ ಇನ್ನೊಂದು ಅಡ್ವಾಂಟೇಜ್ ಇದಾಗಿರುತ್ತೆ, ನೀವು ಇಲ್ಲಿಂದಾನೇ ಕೆಲಸ ಮಾಡಬೇಕು ಅಥವಾ ಇಷ್ಟು ಗಂಟೆಗೆ ಕೆಲಸನ ಶುರು ಮಾಡಬೇಕು ಅನ್ನೋ ಯಾವುದೇ ರೀತಿಯ ವಿಚಾರಗಳು ಇರೋದಿಲ್ಲ. ನೀವು ನಾಳೆ ನ್ಯೂಜಿಲೆಂಡ್ಗೆ ಹೋಗ್ಬಿಟ್ಟು ಬೇಕಿದ್ರು ಇಂಡಿಯನ್ ಮಾರ್ಕೆಟ್ ಅನ್ನ ಟ್ರೇಡ್ ಮಾಡಬಹುದು, ಯಾರು ಕೂಡ ಅದರ ಬಗ್ಗೆ ಕೇಳೋದಿಲ್ಲ. ಜಸ್ಟ್ ನೀವು ಇಲ್ಲಿ ಆನಂತರ ಟ್ಯಾಕ್ಸಸ್ ಗಳನ್ನ ಪೇ ಮಾಡಿದ್ರೆ ಆಯ್ತು ಅಂಡ್ ಟ್ರಾವೆಲ್ ಮಾಡ್ತಾ ಅರೌಂಡ್ ದ ವರ್ಲ್ಡ್ ಕೂಡ ನೀವು ಟ್ರಾವೆಲ್ ಮಾಡ್ತಾ ಟ್ರೇಡ್ ನ ಮಾಡಬಹುದು. ಜಸ್ಟ್ ಟ್ಯಾಕ್ಸಸ್ ಗಳನ್ನ ಆನಂತರ ನೀವು ಪೇ ಮಾಡಿದ್ರೆ ಆಯ್ತು, ರೈಟ್? ಸೊ ಇದು 2ನೇ ಪಾಯಿಂಟ್ ಆಗಿರುತ್ತೆ. ಈಗ 3ನೇ ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನು ಅಂದ್ರೆ ಬಾಕಿ ಬಿಸ್ನೆಸಸ್ ಗಳಲ್ಲಿ ಏನಾಗುತ್ತೆ. ನಾನು ನಿಮ್ಗೊಂದು ಹೋಟೆಲ್ ಬಿಸ್ನೆಸ್ ನ ಎಕ್ಸ್ಪ್ಲೈನ್ ಮಾಡಿದೆ. ಆ ಬಿಸ್ನೆಸ್ ಅಲ್ಲಿ ಏನಾಗುತ್ತೆ, ನೀವು ಚೆನ್ನಾಗಿರೋ ಕುಕ್ ಅನ್ನ ಹೈರ್ ಮಾಡಿ, ಚೆನ್ನಾಗಿರೋ ಹೋಟೆಲ್ ಸೆಟಪ್ ನ ಮಾಡಿ, ತುಂಬಾನೇ ಚೆನ್ನಾಗಿರೋ ಇಂಟೀರಿಯರ್ ನ ಮಾಡಿ, ತುಂಬಾನೇ ಜಾಗದಲ್ಲಿ ಬೇಕಿದ್ರು ಹಾಕಿ, ಬಟ್ ಅಲ್ಲಿಗೆ ನಿಮಗೆ ಜನ ಬಂದಿಲ್ಲ ಅಂತ ಇದ್ದಾಗ ಆ ಹೋಟೆಲ್ ಬಿಸ್ನೆಸ್ ಇಂಪ್ರೂವ್ ಆಗೋ ಸಾಧ್ಯತೆಗಳು ತುಂಬಾನೇ ಕಮ್ಮಿ ಇರುತ್ತೆ, ಅಥವಾ ಅಲ್ಲಿ ನಿಮ್ಗೆ ಯಾವುದೇ ರೀತಿ ಬಿಸ್ನೆಸ್ ಆಗುವ ಸಾಧ್ಯತೆಗಳು ತುಂಬಾನೇ ಕಮ್ಮಿ ಇರುತ್ತೆ. ಅಂದ್ರೆ ನಿಮ್ಮ ಹೋಲ್ ಬಿಸ್ನೆಸ್ ನೀವು ಎಷ್ಟೇ ಹಾರ್ಡ್ ವರ್ಕ್ ನ ಹಾಕಿದ್ರು ಕೂಡ ಅಲ್ಲಿ ಕಸ್ಟಮರ್ ಬರಬೇಕು, ಆಗ ಮಾತ್ರ ನಿಮ್ಗೆ ಆ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಕಾಣಲಿಕ್ಕೆ ಸಿಗುತ್ತೆ. ಈಗ ನೀವೊಬ್ಬ ಆಕ್ಟರ್ ಅಂತ ಅನ್ಕೊಳ್ಳಿ, ನೀವೊಬ್ಬ ಸೂಪರ್ ಸ್ಟಾರ್ ಆಗ್ಬೇಕು ಅಂತ ಅನ್ಕೊಳ್ಳಿ. ನಿಮ್ಮ ಆಕ್ಟಿಂಗ್ ಚೆನ್ನಾಗಿದೆ, ನೀವು ಡ್ಯಾನ್ಸ್ ಚೆನ್ನಾಗಿ ಮಾಡ್ತೀರಾ, ನಿಮ್ಮ ಹತ್ರ ಎಲ್ಲಾ ಟ್ಯಾಲೆಂಟ್ ಇದೆ, ಬಟ್ ಇಫ್ ಇನ್ ಕೇಸ್ ನಿಮ್ಗೆ ಏನಾದ್ರು ಪ್ರಾಪರ್ ಆಗಿರೋ ಒಬ್ಬ ಡೈರೆಕ್ಟರ್ ಸಿಕ್ಕಿಲ್ಲ ಅಂತ ಇದ್ದಾಗ ನಿಮ್ಮ ಏನೇ ಟ್ಯಾಲೆಂಟ್ ಇದ್ರೂ ಕೂಡ ಅದನ್ನ ನೀವು ಪ್ರಾಪರ್ಲಿ ಶೋಕೇಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗೆ ಇಫ್ ಇನ್ ಕೇಸ್ ನೀವು ಡೈರೆಕ್ಟರ್ ಚೆನ್ನಾಗಿ ಸಿಕ್ಕಿದ್ರು ಕೂಡ ಅಲ್ಲಿ ಪ್ರೊಡ್ಯೂಸ್ ಮಾಡುವವರು ಯಾವುದೇ ರೀತಿ ನಿಮ್ಮ ಮಾರ್ಕೆಟಿಂಗ್ ನ ಚೆನ್ನಾಗಿ ಮಾಡಿಲ್ಲ ಅಂತ ಇದ್ದಾಗ, ಅಲ್ಲೂ ಕೂಡ ಜನ ನಿಮ್ಮ ಫಿಲ್ಮಿಗೆ ಬಂದಿಲ್ಲ ಅಂತ ಇದ್ದಾಗ ನೀವು ಸೂಪರ್ ಸ್ಟಾರ್ ಆಗುವ ಸಾಧ್ಯತೆಗಳು ಕೂಡ ತುಂಬಾನೇ ಕಮ್ಮಿ ಇರುತ್ತೆ. ಹಾಗೆ ಯಾವುದೇ ಒಂದು ಫೀಲ್ಡ್ ಅನ್ನ ನೀವು ಕಂಪೇರ್ ಮಾಡಿ, ಬೇಕಿದ್ರೆ ಕ್ರಿಕೆಟ್ ಅನ್ನ ನೀವು ತಗೊಳ್ಳಿ, ನೀವು ಉತ್ತಮವಾದ ಕ್ರಿಕೆಟರ್ ಆಗಿರ್ತೀರಾ, ಬಟ್ ಜಸ್ಟ್ ಉತ್ತಮವಾದ ಕ್ರಿಕೆಟರ್ ಆದ್ರೆ ಸಾಕಾಗೋದಿಲ್ಲ, ಅಲ್ಲಿ ನಿಮ್ಮನ್ನ ಸೆಲೆಕ್ಟ್ ಮಾಡೋರು ಬೇಕಾಗತ್ತೆ. ಅಂದ್ರೆ ಒಬ್ರು ನಿಮ್ಮನ್ನ ವ್ಯಾಲಿಡೇಟ್ ಮಾಡಬೇಕಾಗತ್ತೆ, ಇವರು ಚೆನ್ನಾಗಿ ಕ್ರಿಕೆಟ್ ನ ಆಡ್ತಾ ಇದಾರೆ ಅಂಡ್ ಇವರನ್ನ ನಾವು ಸೆಲೆಕ್ಟ್ ಮಾಡಬಹುದು ಅಂತ. ಹಾಗಾಗಿ ಪ್ರತಿಯೊಂದು ಬಿಸ್ನೆಸ್ ಅಲ್ಲಿ ಕೂಡ ನಿಮ್ಗೆ ಇನ್ನೊಬ್ಬರ ರಿಕ್ವೈರ್ಮೆಂಟ್ ಇರುತ್ತೆ ನಿಮ್ಮ ಸಕ್ಸಸ್ ಗಾಗಿ, ಬಟ್ ಟ್ರೇಡಿಂಗ್ ಅಲ್ಲಿ ನಿಮ್ಗೆ ಯಾರ ರಿಕ್ವೈರ್ಮೆಂಟ್ ಕೂಡ ಇರೋದಿಲ್ಲ. ನೀವು ಖುದ್ದಾಗಿ ನಿಮ್ಮ ಎಫರ್ಟ್ ಅನ್ನ ಪ್ರಾಪರ್ಲಿ ಹಾಕ್ತೀರಾ ಅಂತ ಅನ್ಕೊಳ್ಳಿ, ಅದರ ಬೇಸ್ಡ್ ಆಗಿ ನೀವು ಪ್ರಾಪರ್ಲಿ ಒಂದು ಫೋಕಸ್ ನ ಮಾಡ್ತೀರಾ ಅಂತ ಅನ್ಕೊಳ್ಳಿ, ನಿಮ್ಮ ಮೈಂಡ್ ಸೆಟ್, ನಿಮ್ಮ ಸ್ಕ್ರೀನ್, ನಿಮ್ಮ ಚಾರ್ಟ್ ಅಂಡ್ ನಿಮ್ಮ ಫಂಡ್ ನ ಬೇಸ್ಡ್ ಆಗಿ ನೀವು ಟ್ರೇಡಿಂಗ್ ನಲ್ಲಿ ಪ್ರಾಫಿಟ್ ನ ಮಾಡಬಹುದು. ಆಬ್ವಿಯಸ್ಲಿ ಇಫ್ ಇನ್ ಕೇಸ್ ನೀವು ಪ್ರಾಪರ್ಲಿ ಫೋಕಸ್ ನ ಮಾಡಿಲ್ಲ ಅಂತ ಇದ್ದಾಗ ಅಲ್ಲಿ ಲಾಸಸ್ ಕೂಡ ಆಗುತ್ತೆ. ಇಟ್ಸ್ ಆಲ್ ಅಬೌಟ್ ಯುವರ್ ಡಿಸಿಷನ್. ನಿಮ್ಗೆ ಇನ್ನೊಬ್ಬ ವ್ಯಕ್ತಿಯ ಅವಶ್ಯಕತೆ ನಿಮ್ಮ ಎಫರ್ಟ್ ನ ಬೇಸ್ಡ್ ಆಗಿ ನಿಮ್ಮ ಸಕ್ಸಸ್ಗೆ ಬೇಕಾಗೋದಿಲ್ಲ. ಸೊ ಹಾಗಾಗಿ ಟ್ರೇಡಿಂಗ್ ಏನಿದೆಯಲ್ಲ ಇಂಡಿವಿಜುವಲ್ ಬಿಸ್ನೆಸ್ ಆಗಿರುತ್ತೆ, ನೀವು ಎಷ್ಟು ಎಫರ್ಟ್ ಹಾಕ್ತೀರಾ ಅಷ್ಟು ನಿಮ್ಗೆ ಇಲ್ಲಿ ಸಕ್ಸಸ್ ಕಾಣಲಿಕ್ಕೆ ಸಿಗುತ್ತೆ. ಯಾರ ಡಿಪೆಂಡೆನ್ಸಿ ಅಥವಾ ಯಾರ ವ್ಯಾಲಿಡೇಷನ್ ಕೂಡ ನಿಮ್ಗೆ ಇದು ಬೇಕಾಗಿರೋದಿಲ್ಲ. ಸೊ ಹಾಗಾಗಿ ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿರುತ್ತೆ ಕಂಪೇರ್ ಟು ದ ಎನಿ ಬಿಸ್ನೆಸ್ ಆರ್ ಎನಿ ಕೆರಿಯರ್ ಆಗಿರುತ್ತೆ. ಬಟ್ ಇದಕ್ಕೆ ಪ್ರಾಪರ್ ಆಗಿರೋ ಹಾರ್ಡ್ ವರ್ಕ್ ಅಂಡ್ ಪ್ರಾಪರ್ ಆಗಿರೋ ನಾಲೆಜ್ ನ ನೀವು ಹೊಂದಿರಬೇಕಾಗುತ್ತೆ. ಇದು ನಮ್ಮ 3ನೇ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿರುತ್ತೆ ಟ್ರೇಡಿಂಗ್ ನಮಗೆ ಬೆಸ್ಟ್ ಬಿಸ್ನೆಸ್ ಅಂತ ಕನ್ಸಿಡರ್ ಮಾಡೋದಕ್ಕೆ. ಈಗ 4ನೇ ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನಾಗಿರುತ್ತೆ, ಒನ್ ಆಫ್ ದ ಹೈಯೆಸ್ಟ್ ಪೇಯಿಂಗ್ ಬಿಸ್ನೆಸ್ ಆಗಿರುತ್ತೆ. ನೀವು ಸೇಮ್ ಲ್ಯಾಪ್ಟಾಪ್ ಅನ್ನ ಯೂಸ್ ಮಾಡಿಬಿಟ್ಟು, ಸೇಮ್ ಸ್ಟ್ರಾಟಜಿನ ಯೂಸ್ ಮಾಡಿಬಿಟ್ಟು ಯಾವುದೇ ಒಂದು ಟ್ರೇಡ್ ಅಲ್ಲಿ ನೀವು ಎಂಟ್ರಿನ ಪಡಿತೀರಾ, ಬಟ್ ನಿಮ್ಮ ಕ್ಯಾಪಿಟಲ್ ಜಾಸ್ತಿ ಇದೆ ಅಂತ ಅನ್ಕೊಳ್ಳಿ, ಆಗ ನೀವು ದೊಡ್ಡ ಪ್ರಾಫಿಟ್ ನ ಮಾಡಬಹುದು. ಫಾರ್ ಎನ್ ಎಕ್ಸಾಂಪಲ್, ನಿಫ್ಟಿದು ಇವತ್ತಿದ್ದು ಚಾರ್ಟ್ ಅನ್ನ ನಿಮಗೆ ಶೋ ಮಾಡೋದ್ರೆ ಇಲ್ಲಿಂದ ನೀವು ಎಂಟ್ರಿ ಪಡಿತೀರಾ ಅಂತ ಅನ್ಕೊಳ್ಳೋಣ. ಫಾರ್ ಎನ್ ಎಕ್ಸಾಂಪಲ್, ನಿಮ್ಮ ಹತ್ರ ಕ್ಯಾಪಿಟಲ್ ಸಣ್ಣದಿದೆ ಅಂಡ್ ಪ್ರೈಸ್ ಇಲ್ಲಿಂದ ಇಲ್ಲಿ ತನಕ ಮೂವ್ ಆಯ್ತು, ನಿಮ್ಮ ಕ್ಯಾಪಿಟಲ್ ನ ಬೇಸ್ಡ್ ಆಗಿ ನೀವು ಒಂದು 2,000 3,000 ಮಾಡಿದ್ರಿ, ಬಟ್ ನಿಮ್ಗೆ ವಿತ್ ಎಕ್ಸ್ಪೀರಿಯನ್ಸ್, ವಿತ್ ನಿಮ್ಗೆ ಕ್ಯಾಪಿಟಲ್ ಇಂಪ್ರೂವ್ ಆಗ್ತಾ ಹೋಯ್ತು ಒಂದು 2-3 ವರ್ಷ ಆದ ನಂತರ, ಅಥವಾ ನಿಮ್ಗೆ ಕ್ಯಾಪಿಟಲ್ ಸಂಭವ ನೀವು ಗ್ರೋ ಮಾಡಿದ್ರಿ ಅಂತ ಅನ್ಕೊಳ್ಳಿ, ಅಲ್ಲಿ ಏನಾಗುತ್ತೆ, ನಿಮ್ಮ ಕ್ಯಾಪಿಟಲ್ ಒಂದು 1 ಕೋಟಿ ಇದೆ ಅಂತ ಅನ್ಕೊಳ್ಳಿ, ಆ ಪಾಯಿಂಟ್ ಅಲ್ಲಿ ಸೇಮ್ ಟ್ರೇಡ್ ಅಲ್ಲಿ ನೀವು ಎಂಟ್ರಿ ಪಡೆದಾಗ ನಿಮ್ಮ ಪ್ರಾಫಿಟ್ ಏನಿದೆಯಲ್ಲ ಅದು 10 ಲಕ್ಷ 20 ಲಕ್ಷ ಕೂಡ ಆಗ್ಬಹುದು. ಬಟ್ ಇಲ್ಲಿ ಯಾವುದೇ ರೀತಿ ಚೇಂಜಸ್ ಎಕ್ಸ್ಟರ್ನಲಿ ಆಗಿಲ್ಲ. ನಿಮ್ಗೆ ಚೇಂಜಸ್ ಏನಾಗಿದೆ, ನಿಮ್ಮ ಇಂಟರ್ನಲ್ ಗ್ರೋತ್ ಅಂದ್ರೆ ನಿಮ್ಮ ಮೈಂಡ್ ಸೆಟ್ ಚೇಂಜ್ ಆಗಿದೆ, ಅದರ ಜೊತೆಗೆ ನೀವು ಕ್ಯಾಪಿಟಲ್ ನ ಗ್ರೋ ಮಾಡಿದ್ರೆ, ಕ್ಯಾಪಿಟಲ್ ನೀವು ಕನ್ಸಿಸ್ಟೆಂಟ್ಲಿ ಟ್ರೇಡ್ ಮಾಡ್ತಾ ಒಂದು 2-3 ವರ್ಷ ಟ್ರೇಡ್ ನ ಮಾಡ್ತೀರಾ, ಅದರ ಬೇಸ್ಡ್ ಆಗಿ ಕ್ಯಾಪಿಟಲ್ ಗ್ರೋ ಆಗಿದೆ, ಆಗ ನಿಮ್ಗೆ ಏನಾಗುತ್ತೆ, ನಿಮ್ಮ ಬಿಸ್ನೆಸ್ ನ ಇನ್ನಷ್ಟು ಗ್ರೋ ಮಾಡ್ಲಿಕ್ಕೆ ಆಗುತ್ತೆ ವಿತೌಟ್ ಚೇಂಜಿಂಗ್ ಎನಿಥಿಂಗ್. ಬೇಕಿದ್ರೆ ಸೇಮ್ ಲ್ಯಾಪ್ಟಾಪ್ ಅನ್ನ ನೀವು ಯೂಸ್ ಮಾಡಬಹುದು, ಸೇಮ್ ಸ್ಟ್ರಾಟಜಿನ ನೀವು ಯೂಸ್ ಮಾಡಬಹುದು, ಸೇಮ್ ಮೆಥಡ್ ನ ನೀವು ಯೂಸ್ ಮಾಡಬಹುದು, ಬಾಕಿ ಏನೂ ಕೂಡ ಚೇಂಜಸ್ ಮಾಡ್ಲಿಕ್ಕಿಲ್ಲ. ಬಟ್ ನಿಮ್ಮ ಪ್ರಾಫಿಟ್ ನ ನಂಬರ್ ಏನಿದೆಯಲ್ಲ ಅದು ಚೇಂಜಸ್ ಆಗ್ತಾ ಹೋಗುತ್ತೆ ವಿತ್
ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಅಂಡ್ ನಿಮಗೆ ಪ್ರಾಪರ್ ಕ್ಯಾಪಿಟಲ್ ಸಿಕ್ಕಾಗ ಅದ್ರ ಬೇಸ್ಡ್ ಆಗಿ ನಿಮ್ಮ ಒಂದು ನಂಬರ್ ಏನಿದೆಯಲ್ಲ ಚೇಂಜ್ ಆಗುತ್ತೆ. ಯಾವ ಬಿಸ್ನೆಸ್ ಅಲ್ಲಿ ಆಗುತ್ತೆ ಅನ್ನೋದನ್ನ ನೀವು ನನಗೆ ತಿಳಿಸಿ. ಯಾವುದೇ ಬಿಸ್ನೆಸ್ ಅಲ್ಲಿ ಕೂಡ ನೀವು ಗ್ರೋ ಆಗಬೇಕು ಅಂತ ಇದ್ದಾಗ ಅಲ್ಲಿ ಎಂಪ್ಲಾಯ್ಗಳನ್ನ ಹೈರ್ ಮಾಡಬೇಕಾಗುತ್ತೆ. ನಿಮ್ಮ ಒಂದು ಏನು ಆಫೀಸ್ ಇದೆ ಅದನ್ನು ನೀವು ಸ್ವಲ್ಪ ದೊಡ್ಡದಾಗಿ ಮಾಡಬೇಕಾಗುತ್ತೆ ಅಥವಾ ಅದಕ್ಕೆ ಇನ್ನಷ್ಟು ಇನ್ವೆಸ್ಟ್ಮೆಂಟ್ ನೀವು ಹಾಕಬೇಕಾಗುತ್ತೆ. ಬಟ್ ಟ್ರೇಡಿಂಗ್ ಅಲ್ಲಿ ಆ ರೀತಿ ಇರೋದಿಲ್ಲ. ಸೇಮ್ ಲ್ಯಾಪ್ಟಾಪ್ ಅಲ್ಲಿ ಸೇಮ್ ಸ್ಟ್ರಾಟಜಿಯಲ್ಲಿ ನೀವು 10,000 ಕೂಡ ಮಾಡಬಹುದು, 1 ಲಕ್ಷ ಕೂಡ ಮಾಡಬಹುದು, ಈವನ್ 10 ಲಕ್ಷ ಕೂಡ ಒಂದೇ ಸ್ಟ್ರಾಟಜಿಯಲ್ಲಿ ಮಾಡಬಹುದು. ಜಸ್ಟ್ ಇಲ್ಲಿ ನಿಮಗೆ ನಾಲೆಜ್ ಅಂಡ್ ಪ್ರಾಪರ್ ಕ್ಯಾಪಿಟಲ್ ನ ರಿಕ್ವೈರ್ಮೆಂಟ್ ಇರುತ್ತೆ. ಆಬ್ವಿಯಸ್ಲಿ ನಿಮಗೆ ಸ್ಕೇಲೇಬಲ್ ಮಾಡಬೇಕು ಅಂತ ಇದ್ದಾಗ ಎಕ್ಸ್ಟರ್ನಲಿ ಏನು ಕೂಡ ನೀವು ಚೇಂಜಸ್ ಮಾಡಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ಟ್ರೇಡಿಂಗ್ ನಲ್ಲಿ. ಇದು ಕೂಡ ಒನ್ ಆಫ್ ದ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿರುತ್ತೆ ಟ್ರೇಡಿಂಗ್ ನ ನಾವು ಬೆಸ್ಟ್ ಬಿಸ್ನೆಸ್ ಆಗಿ ಕನ್ಸಿಡರ್ ಮಾಡೋದಕ್ಕೆ. ಅಂಡ್ ಇದೆಲ್ಲವೂ ಕೂಡ ಕಂಪ್ಲೀಟ್ಲಿ ಲೀಗಲ್ ಆಗಿರುತ್ತೆ. ಅಂದ್ರೆ ನೀವು ಟ್ರೇಡಿಂಗ್ ನ ಮಾಡ್ತಾ ಇದ್ರ ಇದು ಗ್ಯಾಮ್ಲಿಂಗ್ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಇಲ್ಲ. ಇದು ಕಂಪ್ಲೀಟ್ಲಿ ಲೀಗಲ್ ಆಗಿರುತ್ತೆ. 100% ನೀವು ಇದಕ್ಕೆ ಟ್ಯಾಕ್ಸಸ್ ನ ಪೇ ಮಾಡಬಹುದು ಅಂಡ್ ಗವರ್ಮೆಂಟ್ ಕೂಡ ಇದನ್ನ ಬಿಸ್ನೆಸ್ ರೀತಿನೇ ಟ್ರೀಟ್ ಮಾಡುತ್ತೆ. ಹಾಗಾಗಿ ಟ್ರೇಡಿಂಗ್ ಇಸ್ ಒನ್ ಆಫ್ ದ ಬಿಸ್ನೆಸ್ ಅಂತಾನೆ ಗವರ್ಮೆಂಟ್ ಟ್ರೀಟ್ ಮಾಡುತ್ತೆ. ಟ್ಯಾಕ್ಸಸ್ ನೀವು ಪೇ ಮಾಡ್ತೀರಾ, ಕಂಪ್ಲೀಟ್ಲಿ ಲೀಗಲ್ ನೀವು ಇದರಲ್ಲಿ ಟ್ರೇಡ್ ಮಾಡ್ತೀರಾ. ಎಲ್ಲವೂ ಕೂಡ ರೆಗ್ಯುಲೇಷನ್ಸ್ ಎಲ್ಲವೂ ಕೂಡ ಇರುತ್ತೆ. ಇಂಡಿಯನ್ ಮಾರ್ಕೆಟ್ ನೀವು ಟ್ರೇಡ್ ಮಾಡ್ತೀರಾ ಅಂತ ಇದ್ದಾಗ ಎಲ್ಲ ರೆಗ್ಯುಲೇಷನ್ಸ್ ಇರುತ್ತೆ. ಅಂಡ್ ಏನೇ ಗ್ಲಿಚಸ್ ಬಂದಾಗ ಕೂಡ ಅದಕ್ಕೊಂದು ಸೆಬಿ ಅನ್ನೋ ಬೋರ್ಡ್ ಇರುತ್ತೆ. ಸೊ ಅದೆಲ್ಲವನ್ನು ಕೂಡ ನೋಟ್ ಮಾಡುತ್ತೆ. ಎಲ್ಲವೂ ಕೂಡ ಇಲ್ಲಿ ನಿಮಗೆ ರೆಗ್ಯುಲೇಟೆಡ್ ವೇ ಅಲ್ಲಿ ಪ್ರಾಪರ್ ವೇ ಅಲ್ಲಿ ನಡೀತಾ ಇರುತ್ತೆ. ಹಾಗಾಗಿ ಇದನ್ನ ನೀವು ಗ್ಯಾಮ್ಲಿಂಗ್ ಅಂತ ಕನ್ಸಿಡರ್ ಮಾಡುವ ಹಾಗೇನೇ ಇಲ್ಲ. ನೀವು ಇದನ್ನ ಪ್ರಾಪರ್ಲಿ ಬಿಸ್ನೆಸ್ ಅಂತ ತಗೊಂಡ್ರೆ ಎಲ್ಲವೂ ಕೂಡ ಇಲ್ಲಿ ಬಿಸ್ನೆಸ್ ರೀತಿನೇ ಕನ್ಸಿಡರ್ ಆಗುತ್ತೆ. ಗ್ಯಾಮ್ಲಿಂಗ್ ಯಾವಾಗ ಆಗುತ್ತೆ, ನೀವು 10,000 ಇಟ್ಕೊಂಡು 10 ಕೋಟಿ ಮಾಡಬೇಕು ಅಂತ ಒಂದೇ ಟ್ರೇಡ್ ಅಲ್ಲಿ ಯಾವಾಗ ಪ್ರಯತ್ನ ಪಡ್ತೀರಾ ಆಗ ಗ್ಯಾಮ್ಲಿಂಗ್ ಆಗುತ್ತೆ. ಯಾವಾಗ ನೀವು 1 ಲಕ್ಷ ಕ್ಯಾಪಿಟಲ್ಗೆ ನನಗೆ 1 ಲಕ್ಷನ ನಾನು 10 ಲಕ್ಷ ಒಂದೇ ದಿನದಲ್ಲಿ ಮಾಡ್ತೀನಿ ಅಂತ ಅನ್ಕೊಳ್ತೀರಾ ಆಗ ಗ್ಯಾಮ್ಲಿಂಗ್ ಆಗುತ್ತೆ. ಸೊ ಈ ರೀತಿ ಗ್ಯಾಮ್ಲಿಂಗ್ ಮೆಂಟಾಲಿಟಿನ ಬಿಟ್ಬಿಟ್ಟು ನೀವು 1 ಲಕ್ಷ ಕ್ಯಾಪಿಟಲ್ ಇದೆ, ನಾನು 1% 2% ರಿಸ್ಕ್ ಅನ್ನ ತಗೊಂಡು ಈ ಟ್ರೇಡ್ ಅಲ್ಲಿ 1% ಅಥವಾ 2% ಪ್ರಾಫಿಟ್ ನ ಮಾಡ್ತೇನೆ, ಅದರ ಬೇಸ್ಡ್ ಆಗಿ ನಾನು ದಿನಾನ ಕ್ಲೋಸ್ ಮಾಡ್ತೇನೆ ಅಂತ ಡಿಸಿಪ್ಲಿನ್ಡ್ ವೇ ಆಗಿ ಯಾವಾಗ ನೀವು ಟ್ರೇಡ್ ನ ಮಾಡ್ತೀರಾ ಆಗ ಇದು ಯಾವತ್ತೂ ಕೂಡ ಗ್ಯಾಮ್ಲಿಂಗ್ ಆಗೋದಿಲ್ಲ. ಅಂಡ್ ಇದು ಕಂಪ್ಲೀಟ್ಲಿ ಲೀಗಲಿ ಕೂಡ ನೀವು ಮಾಡಬಹುದು. ಯಾವುದೇ ರೀತಿ ನಿಮಗೆ ಭಯ ಕೂಡ ಇರೋದಿಲ್ಲ. ಅಂಡ್ ಯಾವತ್ತೂ ಕೂಡ ಇದು ಕ್ಲೋಸ್ ಆಗೋ ಸಾಧ್ಯತೆಗಳು ಕೂಡ ತುಂಬಾನೇ ಕಮ್ಮಿ ಇರುತ್ತೆ. ಸೊ ತುಂಬಾನೇ ಕಂಫರ್ಟೇಬಲ್ ಬಿಸ್ನೆಸ್ ಆಗಿರುತ್ತೆ. ಅಂಡ್ ಎಲ್ಲದಕ್ಕಿಂತ ಲಾಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನು ಅಂದ್ರೆ ನಮ್ಮೆಲ್ಲರಿಗೂ ಕೂಡ ಒಂದು ಆಸೆ ಇರುತ್ತೆ. ಅಂದ್ರೆ ಯಾವುದೇ ರೀತಿಯ ಪ್ರೆಷರ್ ಇಲ್ಲದೆ ನಾನು ಮನೆಯಲ್ಲೇ ಕೂತ್ಕೊಂಡು ನನ್ನ ಹಣನ ನಾನು ದುಡಿದ್ಬಿಟ್ಟು ನನ್ನ ಫ್ಯಾಮಿಲಿನ ನಾನು ಲೀಡ್ ಮಾಡಬೇಕು, ಕಂಪ್ಲೀಟ್ಲಿ ಸ್ವಾತಂತ್ರ್ಯನ ಪಡೆದುಬಿಟ್ಟು ಯಾರಿಗೂ ಕೂಡ ಒಂದು ನಾನು ರಿಪೋರ್ಟ್ ಅನ್ನ ಮಾಡಬೇಕು, 1-2 ದಿನ ರಜೆ ತಗೊಳ್ಬೇಕು ಅಂದ್ರೆ ಯಾರ ಹತ್ರ ಆದ್ರೂ ನಾನು ರಿಕ್ವೆಸ್ಟ್ ನ ಮಾಡಬೇಕು, ಈ ರೀತಿಯೆಲ್ಲ ವಿಚಾರಗಳನ್ನ ಬಿಟ್ಬಿಟ್ಟು ನಾನು ಫ್ರೀಡಮ್ ಆಗಿ ನಾನು ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಯಾವಾಗ ನನಗೆ ವರ್ಕ್ ಮಾಡಬೇಕು ಅನ್ಸುತ್ತೆ ಆಗ ನಾನು ವರ್ಕ್ ಮಾಡಿಬಿಟ್ಟು ಇವತ್ತು ರಜೆ ತಗೊಳ್ಬೇಕಾ ಇವತ್ತು ರಜೆ ತಗೊಂಡು ನಾಳೆ ನಾನು ವರ್ಕ್ ಮಾಡ್ಬೇಕಾ ನಾಳೆ ವರ್ಕ್ ಮಾಡ್ತೀನಿ, ಆ ರೀತಿ ನಿಮಗೆ ಕಂಫರ್ಟೇಬಲ್ ಒಂದು ಲೈಫ್ ಲೀಡ್ ಮಾಡಬೇಕು ಅನ್ನೋದು ತುಂಬಾ ಜನರದ್ದು ಆಸೆ ಆಗಿರುತ್ತೆ. ಇದೆಲ್ಲವನ್ನು ಕೂಡ ಫುಲ್ಫಿಲ್ ಮಾಡೋದು ಟ್ರೇಡಿಂಗ್ ಮಾತ್ರ. ಸೊ ಇದರಲ್ಲಿ ನಿಮಗೆ ಎಲ್ಲಿ ಬೇಕಿದ್ರು ಟ್ರೇಡ್ ನ ಮಾಡಬಹುದು, ಯಾವ ಟೈಮ್ಗೆ ಬೇಕಿದ್ರು ನೀವು ಟ್ರೇಡ್ ನ ಮಾಡಬಹುದು. 9:15 ಟ್ರೇಡ್ ನ ಮಾಡಬೇಕು ಅಂತ ಯಾವುದೇ ರೀತಿ ಕಂಡೀಷನ್ ಇಲ್ಲ. ಮಧ್ಯಾಹ್ನ ಲ್ಯಾಪ್ಟಾಪ್ ಅನ್ನು ಓಪನ್ ಮಾಡಿ ಏನಾಗಿದೆ ಮಾರ್ಕೆಟ್ ಅನ್ನೋದನ್ನ ನೋಡ್ಬಿಟ್ಟು ಒಂದು ಟ್ರೇಡ್ ಅನ್ನ ತಗೊಂಡು ಅದರಲ್ಲಿ ಓಕೆ ಇವತ್ತು ಪ್ರಾಫಿಟ್ ಆಗಿದೆ ಲಾಸ್ ಆಗಿದೆ ಅನ್ನೋದರ ಬೇಸ್ಡ್ ಆಗಿ ದಿನ ನಾನು ಡಿಸಿಪ್ಲಿನ್ಡ್ ವೇ ಆಗಿ ಕ್ಲೋಸ್ ಮಾಡ್ತೀನಿ. ಅಂಡ್ ಅದರ ಬೇಸ್ಡ್ ಆಗಿ ಕನ್ಸಿಸ್ಟೆಂಟ್ ಆಗಿ 1 ತಿಂಗಳು 1 ವರ್ಷ 2 ವರ್ಷ ಕನ್ಸಿಸ್ಟೆಂಟ್ ಆಗಿ ನಾನು ಮಾಡ್ತಾ ಹೋಗ್ತೀನಿ ಅಂತ ಇದ್ದಾಗ ಟ್ರೇಡಿಂಗ್ ನಲ್ಲಿ ಆ ಸಕ್ಸಸ್ ಸಿಕ್ಕಾಗ ನಮಗೆ ಟ್ರೇಡಿಂಗ್ ಒಂದು ಫ್ರೀಡಮ್ ನ ಕೂಡ ಪ್ರೊವೈಡ್ ಮಾಡುತ್ತೆ. ನನಗೆ ಈಗ ಹೇಳಿ ಯಾವ ಬಿಸ್ನೆಸ್ ಅಲ್ಲಿ ಈ ರೀತಿಯ ಒಂದು ಫ್ರೀಡಮ್ ಇರುತ್ತೆ ಅಂತ. ಅಂಡ್ ಇದರ ಒಂದು ಡಿಸ್ಅಡ್ವಾಂಟೇಜ್ ಕೂಡ ಇರುತ್ತೆ. ಇಷ್ಟೆಲ್ಲಾ ಪಾಸಿಟಿವ್ ಥಿಂಗ್ಸ್ ಇದ್ದಾಗ ಆಬ್ವಿಯಸ್ಲಿ ಅದು ಅಷ್ಟು ಈಸಿ ಆಗಿ ಇರೋದಿಲ್ಲ. ಇಫ್ ಇನ್ ಕೇಸ್ ಅಷ್ಟು ಈಸಿ ಆಗಿದ್ರೆ ನಾಳೆ ಎಲ್ಲರೂ ಕೂಡ ಟ್ರೇಡರ್ ಆಗ್ತಾರೆ. ಸೊ ಎಲ್ಲರೂ ಕೂಡ ಟ್ರೇಡರ್ ಆದ್ರೆ ಅದಕ್ಕೇನು ಕೂಡ ಪಾಯಿಂಟ್ ಇರೋದಿಲ್ಲ, ರೈಟ್? ಸೊ ಹಾಗಾಗಿ ಈ ಟ್ರೇಡಿಂಗ್ ಅನ್ನೋ ಬಿಸ್ನೆಸ್ ತುಂಬಾನೇ ಟಫ್ ಆಗಿರುತ್ತೆ. ಇದರಲ್ಲಿ ನೀವು ಸಕ್ಸಸ್ಫುಲ್ ಆಗಬೇಕಾದ್ರೆ 1-2 ತಿಂಗಳಲ್ಲಿ ಆಗುವಂತ ಕೆಲಸ ಅಲ್ಲ ಇದು. ನೀವು ಮಿನಿಮಮ್ ಒಂದು 6 ರಿಂದ 1 ವರ್ಷ ಆದ್ರೂ, ಅಂದ್ರೆ 6 ತಿಂಗಳಿಂದ 1 ವರ್ಷ ಆದ್ರೂ ನೀವು ಟೈಮ್ ಅನ್ನ ಸ್ಪೆಂಡ್ ಮಾಡಬೇಕು, ಅರ್ಥ ಮಾಡ್ಕೊಳ್ಬೇಕು, ರಿಸ್ಕ್ ಅನ್ನ ನೀವು ಮ್ಯಾನೇಜ್ ಮಾಡಬೇಕು. ನಿಮ್ಮ ಗ್ರೀಡ್ ಅಂದ್ರೆ ಆಸೆ ಏನಿದೆಯಲ್ಲ ಅದನ್ನ ನಾವು ಕಂಟ್ರೋಲ್ ಮಾಡಬೇಕು. ಫಿಯರ್ ಏನಿದೆ ಆ ಎಲ್ಲಾ ಎಮೋಷನ್ ಗಳನ್ನ ನಾವು ಗೆಲ್ಬೇಕಾಗುತ್ತೆ. ಈ ಎಲ್ಲಾ ಥಿಂಗ್ಸ್ ಗಳನ್ನ ನಾವು ಗೆದ್ದುಬಿಟ್ಟು ನಮ್ಮ ಹತ್ರ ಪ್ರಾಪರ್ ಕ್ಯಾಪಿಟಲ್ ಇದ್ದಾಗ ನಾವು ಟ್ರೇಡಿಂಗ್ ನಲ್ಲಿ ಸಕ್ಸಸ್ ನ ಕಾಣಲಿಕ್ಕೆ ಆಗುತ್ತೆ. ಟ್ರೇಡಿಂಗ್ ನಲ್ಲಿ ನೀವು ಇವತ್ತು ಶುರು ಮಾಡಿ ನಾಳೆ ಸಕ್ಸಸ್ ಆಗ್ತೀರಾ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಅದು ಸಾಧ್ಯ ಇಲ್ಲ. ಗ್ಯಾಮ್ಲಿಂಗ್ ಮಾಡಿದ್ರೆ ನೀವು ಸಕ್ಸಸ್ ಆಗ್ತೀರಾ? ಖಂಡಿತವಾಗಿಯೂ ಇಲ್ಲ. ಟ್ರೇಡಿಂಗ್ ನ ನೀವು ಬಿಸ್ನೆಸ್ ಆಗಿ ಟ್ರೀಟ್ ಮಾಡಿ, ಒಂದು 2-3 ವರ್ಷದ ಪ್ಲಾನ್ ನ ಮಾಡಿ, 2-3 ವರ್ಷದ ನಂತರ ನಾನು ಏನ್ ಆಗ್ಬೇಕು ಅನ್ನೋದನ್ನ ಥಿಂಕ್ ಮಾಡಿ ಅದ್ರ ಬೇಸ್ಡ್ ಆಗಿ ನೀವು ಪ್ಲಾನ್ ಮಾಡಿದಾಗ ನೀವು ಖಂಡಿತವಾಗಿಯೂ ಟ್ರೇಡಿಂಗ್ ನಲ್ಲಿ ಸಕ್ಸಸ್ ನ ಕಾಣಬಹುದು. ಬಟ್ ನೀವು ಒಂದೇ ತಿಂಗಳಲ್ಲಿ ಎಲ್ಲವೂ ಕೂಡ ಆಗ್ಬೇಕು, ಒಂದೇ ತಿಂಗಳಲ್ಲಿ ನನ್ನ ಎಲ್ಲಾ ವಿಚಾರಗಳು ಫೈನಾನ್ಷಿಯಲ್ ಥಿಂಗ್ಸ್ ಗಳು ರೀಚ್ ಆಗ್ಬೇಕು ಅಂತ ಟ್ರೇಡಿಂಗ್ ಬಂದ್ರೆ ಟ್ರೇಡಿಂಗ್ ನಿಮಗೆ ಯಾವತ್ತೂ ಕೂಡ ಸಕ್ಸಸ್ ನ ಕೊಡೋ ಸಾಧ್ಯತೆಗಳು ತುಂಬಾನೇ ಕಮ್ಮಿ ಇರುತ್ತೆ. ಹಾಗಾಗಿ ಟ್ರೇಡಿಂಗ್ ನ ಬಿಸ್ನೆಸ್ ರೀತಿ ಟ್ರೀಟ್ ಮಾಡಿ, ಒಂದು ಪ್ರಾಪರ್ ಪ್ಲಾನಿಂಗ್ ನ ಜೊತೆಗೆ ಬನ್ನಿ. ನಿಮ್ಮ ಕ್ಯಾಪಿಟಲ್ಗೆ ಎಷ್ಟು ರಿಸ್ಕ್ ಅನ್ನ ತಗೊಳ್ಬೇಕು ಅದನ್ನ ಪ್ಲಾನ್ ಮಾಡಿ. ಯಾವುದೇ ರೀತಿ ಅನ್ಯೂಶುವಲ್ ರಿಸ್ಕ್ ಅನ್ನ ತಗೊಳ್ಳಿಕ್ಕೆ ಹೋಗಬೇಡಿ ಅಥವಾ ಅನ್ಯೂಶುವಲ್ ಪ್ರಾಫಿಟ್ ಎಕ್ಸ್ಪೆಕ್ಟೇಷನ್ ನ ಮಾಡ್ಲಿಕ್ಕೆ ಹೋಗಬೇಡಿ. ಪ್ರಾಪರ್ ಪ್ಲಾನ್, ಪ್ರಾಪರ್ ಡಿಸಿಪ್ಲಿನ್ಡ್ ವೇ ಆಗಿ ದಿನಕ್ಕೆ 1-2 ಟ್ರೇಡ್ ನ ಮಾಡಿ, ದಿನಾನ ಕ್ಲೋಸ್ ಮಾಡಿ, ನಾಳೆ ದಿನ ಬನ್ನಿ, ನಾಳೆ ದಿನ ಟ್ರೇಡ್ ನ ಮಾಡಿ,
ಪ್ರಾಫಿಟ್ ಆಯ್ತಾ ಲಾಸ್ ಆಯ್ತಾ ಅದರ ಬೇಸ್ಡ್ ಆಗಿ ದಿನನ ಕ್ಲೋಸ್ ಮಾಡಿ. ಯಾವುದೇ ರೀತಿ ಆ ಎಮೋಷನ್ಗಳು ನಿಮಗೆ ಹಿಟ್ ಆಗೋದ ರೀತಿ ನೀವು ಟ್ರೇಡಿಂಗ್ ನಲ್ಲಿ ಎಕ್ಸ್ಪೀರಿಯನ್ಸ್ ನ ಪಡಿಬೇಕಾಗತ್ತೆ. ಆಗ ಮಾತ್ರ ನಿಮಗೆ ಟ್ರೇಡಿಂಗ್ ನಲ್ಲಿ ಸಕ್ಸಸ್ ಸಿಗುತ್ತೆ ಅಂಡ್ ಈ ಎಲ್ಲ ಬೆನಿಫಿಟ್ಗಳು ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಇಫ್ ಇನ್ ಕೇಸ್ ಇದೆಲ್ಲವೂ ಕೂಡ ನಿಮಗೆ ಹೌದು ಅಂತ ಅನಿಸಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ. ನಿಮ್ಮ ಟ್ರೇಡರ್ ಫ್ರೆಂಡ್ ಕೂಡ ಈ ವಿಡಿಯೋನ ಶೇರ್ ಮಾಡೋದಕ್ಕೆ ಮರಿಬೇಡಿ. ಸೊ ವಿಡಿಯೋನ ಎಂಡ್ ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿಲ್ಲ ಅಂದ್ರೆ ಟೆಲಿಗ್ರಾಮ್ ಚಾನಲ್ ಕೂಡ ನೀವು ಜಾಯಿನ್ ಆಗಬಹುದು. ಈ ವಿಡಿಯೋ ಟೈಟಲ್ ನ ಕ್ಲಿಕ್ ಮಾಡಿದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟೆಲಿಗ್ರಾಮ್ ಚಾನಲ್ ನ ಲಿಂಕ್ ಕಾಣಲಿಕ್ಕೆ ಸಿಗುತ್ತೆ. ಜಸ್ಟ್ ಈ ವಿಡಿಯೋ ಟೈಟಲ್ ನ ಕ್ಲಿಕ್ ಮಾಡಿ ನಿಮಗೆ ಪ್ರೀಮಿಯಂ ಗ್ರೂಪ್ಗೆ ಜಾಯಿನ್ ಆಗುವಂತ ಡೀಟೇಲ್ಸ್ ಕೂಡ ಕಾಣಲಿಕ್ಕೆ ಸಿಗುತ್ತೆ. ಅದರ ಜೊತೆಗೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗುವಂತ ಡೀಟೇಲ್ ಕೂಡ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಟೆಲಿಗ್ರಾಮ್ ಚಾನಲ್ ಕೂಡ ನೀವು ಜಾಯಿನ್ ಆಗಬಹುದು. ಇದರಲ್ಲಿ ಏನೇ ಅಪ್ಡೇಟ್ಸ್ ಇದ್ರೂ ಕೂಡ ನಾವು ಇದರಲ್ಲಿ ಅಪ್ಡೇಟ್ ಗಳನ್ನ ನೀಡ್ತಾ ಇರ್ತೀವಿ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಎಲ್ರಿಗೂ ಕೂಡ. ಹ್ಯಾವ್ ಅ ಗುಡ್ ಡೇ, ಹ್ಯಾವ್ ಪ್ರಾಫಿಟೇಬಲ್ ವೀಕ್ ಹೆಡ್.